100 ರೂಪಾಯಿಗೆ ಅಕ್ಕಿ ಬೇಳೆ ಎಣ್ಣೆ ಸಿಕ್ಕಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ. ಮುಂದಿನ ಎಲೆಕ್ಷನ್ ಟೈಮಲ್ಲಿ ಅದು ಸಿಗುತ್ತೆ. ತಂಗ ಇವಾಗೂ ಏನ್ ಕಾಲ. ಅದೆಲ್ಲ ತುಂಬಾ ಕೆಟ್ಟ ಹೋಯ್ತು ಬಿಡ. ಅವಾಗೇ ಹೇಳ್ದೆ ಕೇಳಿದ್ಯಾ? ಏನು 4 ಚಕ್ರದಲ್ಲಿ 6 ನೋಡ್ಕೊಂಡ್ ಬಂದೆ. ಇವಾಗ 2 ಚಕ್ರದಲ್ಲಿ ಬೆಲ್ ಹೊಡಿತಿದ್ಯಾ. ಬಿಡೋ, ಜೀವನನೇ ಒಂದು ಚಕ್ರ ತಾನೇ. ಅದು ಸರಿ, ಕೆಳಗಿರೋನ್ ಮೇಲ್ ಹೋಗ್ತಾನೆ, ಮೇಲಿರೋನ್ ಕೆಳಗ್ ಬರ್ತಾನೆ. ಅಲ್ಲಿ ಸೈಡ್ ಅಲ್ಲಿ ನಿಂತಿದ್ದಾನಲ್ಲ ಅವ್ನ್ ಯಾರು? ಮುತ್ತು ಕರಿಯ ರೈತನ? ರೇಷನ್ ಅಂಗಡಿ ನಿಂತವ್ನೆ. ಆಹಾ, ರೈತ ಮುತ್ತು ಕರಿಯ. ಹೌದು. ಇಲ್ಲೇನ್ ಮಾಡ್ತಾ ಇದ್ಯಾ? ರೇಷನ್ ತಗೊಳಕ್ಕೆ. ಅಯ್ಯೋ ಪಾಪಿ, ಅಕ್ಕಿ ಬೆಳೆಯೋ ಅಂತ ನೀನೇ ರೇಷನ್ ಅಂಗಡಿಲಿ ಅಕ್ಕಿ ತಗೊಳಕ್ ನಿಂತಿದ್ಯಲ್ಲಯ್ಯ. ಮತ್ತೆ ಲಂಗೋಟಿಗೆ ಬಂದ್ಬಿಟ್ಟಿದ್ಯಾ. ನಿನ್ ಕೋಟು ಸೂಟು ಏನಾಯ್ತು? ತಮ್ಮ ಅದು ಏನಯ್ಯ ಸೈಡಿಗೆ ತಳ್ಕೊಂಡ್ ಬರ್ತಾ ಇದ್ಯಾ? ಜಮೀನ್ ಮಾರ್ ದುಡ್ಡಲ್ಲ, 50 ಲಕ್ಷ ಬಂದ ದುಡ್ಡಲ್ಲಿ ಅಮೆರಿಕದಲ್ಲಿ IT ಕೆಲಸ ಮಾಡೋ ನಮ್ಮ ಮಳಿಯಂದ್ರಿಗೆ ನಮ್ಮ ಮಗಳನ್ನ ಮದುವೆ ಮಾಡ್ಕೊಟ್ಟೆ. ಇದು ಒಳ್ಳೆ ವಿಷಯ ತಾನೆ. ಅವ್ರು ಸ್ವಂತವಾಗಿ IT ಕಂಪ್ನಿನ ಸ್ಟಾರ್ಟ್ ಮಾಡಿ ಲಾಸ್ ಮಾಡ್ಕೊಂಡು ಎಂಟಿ ಆಗಿ ಮತ್ತೆ ನಮ್ಮೂರ್ಗೆ ವಾಪಸ್ ಬಂದ್ಬಿಟ್ರು. ಹಾಗಿದ್ರೆ ನಮ್ಮೂರಲ್ಲಿ ಒಬ್ಬ ರೈತನಿಗೆ ಏನ್ ಮಿಕ್ಕಿದೆ? ಇದೇ ಮಿಕ್ಕಿದ್ದು. ನಿನ್ ಜೊತೆ ಹೀಗ್ ಬೈಕಲ್ ಬರಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಮ್ಮ, ಏನಾಯ್ತಮ್ಮ? ಯಾರೋ ನೀವು? ಅಯ್ಯೋ ಅಮ್ಮ, ಅಯ್ಯೋ, ಇನ್ಮೇಲೆ ಅವ್ರ ವಿಷಯಕ್ಕೆ ತಲೆ ಹಾಕಿದ್ರಿ ನಿಮ್ಮನ್ ಸಾಯಿಸ್ಬಿಡ್ತೀವಿ ಅಂತ ಹೇಳಿದ್ರಪ್ಪ. ನೀನ್ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಕಣೋ. ನೀನು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಂತ ಕಂಪ್ಲೇಂಟ್ಗೆ ಮನೇಲಿ ಏನ್ ನಡೀತಂತ ಗೊತ್ತು ತಾನೆ. ಈಗ ಒಳಗಡೆ ಉರಿತಾ ಇರ್ಬೇಕಲ್ಲ, ನನ್ನನ್ನು ಕೊಲೆ ಮಾಡ್ಬೇಕನ್ಸ್ತಿದ್ಯಲ್ಲ. ಅನಿಸ್ತಿದ್ಯಾ ಕಣೋ, ಅನಿಸ್ತಿದೆ. ನಿಮ್ಮಪ್ಪ ನನ್ನ ಶಿಕ್ಷಕರು, ಅವ್ರ ಮೇಲಿಟ್ಟಿರೋ ಮರ್ಯಾದಿನೇ ನಿನ್ನನ್ನು ಉಳಿಸ್ತಿದೆ. ಮುಟ್ಟಾಳ, ನಾನು ಯಾಕೆ ಪೊಲೀಸ್ ಸ್ಟೇಷನ್ ಹೋಗಿದೆ ಗೊತ್ತಾ ನಿಂಗೆ? ನಿನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಲ್ಲ, ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತೊಗೊಳೋದಿಕ್ಕೆ. ಅದು ಗೊತ್ತಿಲ್ದೇನೆ ಮನೆಗೆ ಹೋಗಿ ಮನೇಲಿರೋ ಸಾಮಾನುಗಳೆಲ್ಲ ಹೊಡೆದಿದೆಯಲ್ಲ. ನಾನು ನಿನ್ನ ದಾರಿಗೆ ಬರ್ದಿರಂಗೆ ದೂರ ಇದ್ದೀನಿ ತಾನೆ. ಮತ್ತೆ ಮತ್ತೆ ಯಾಕೋ ತೊಂದರೆ ಕೊಡ್ತಿದ್ಯಾ? ಮಾಡ್ತೀನಿ, ನಿನ್ನನ್ನು ಬಿಡೋದಿಲ್ಲ. ನಮ್ಮ ಹುಡುಗನ್ ಕೊಲೆ ಮಾಡಿದ್ದೀನೆ. ನಿಮ್ಮ ಹುಡುಗನ್ ನಾನು ಕೊಂದಿಲ್ಲ, ಅದೊಂದು ಆಕ್ಸಿಡೆಂಟು. ನಿಮ್ಮಪ್ಪನ ನಡು ರೋಡಲ್ಲಿ ಓಡಾಡ್ಸ್ಕೊಂಡು ಹೊಡಿತಿದ್ರು, ಅದನ್ನ ತಡೆದೆ, ಅದಕ್ಕೆ ಅವ್ನು ಸತ್ತಿದ್ದು. ನಿಮ್ಮ ಅಪ್ಪ ಅಂತ ನಮಗೆ ಗೊತ್ತಿರ್ಲಿಲ್ಲ ಅಣ್ಣ. ಏಯ್, ನಿಮ್ಮ ಅಪ್ಪನ ಕೈಯಲ್ಲಿ ಕಲ್ತಿರೋರು ಡಾಕ್ಟರ್ ಆಗಿದ್ದಾರೆ, ಕಲೆಕ್ಟರ್ ಆಗಿದ್ದಾರೆ, ಏನೇನೋ ಆಗಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವ್ರ ಮಗ ಕಣೋ ನೀನು. ರೌಡಿಗಳನ್ನ ಸೇರಿಸ್ಕೊಂಡು ಈ ಥರ ರೌಡಿಸಮ್ ಮಾಡ್ತಿದ್ಯಲ್ಲ. ನನ್ನ ಜಾಗಕ್ಕೆ ಬಂದು ನನಗೇನೆ ಅಡ್ವೈಸಾ? ನೋ, ನಾ ಅಡ್ವೈಸ್ ಮಾಡ್ತಿಲ್ಲ ಕಣೋ, ಕಷ್ಟದಲ್ಲಿ ಹೇಳ್ತಿದ್ದೀನಿ. ನಾ ಅನಾಥ ಕಣೋ. ನಾನು ಇಷ್ಟು ದೊಡ್ಡವನಾಗೋದಕ್ಕೆ, ಈ ಥರ ನಾನು ಒಳ್ಳೆ ಹುದ್ದೆದಲ್ಲಿರೋದಕ್ಕೆ ನಿಮ್ಮ ಅಪ್ಪನೇ ಕಾರಣ ಕಣೋ. ನಿನ್ನಂತ ಅನಾಥನ್ ಓದಿಸಿ ಏನ್ ಬಂತು? ನನಗೇನ್ ಮಾಡಿದ್ದಾರೆ? ನನ್ನನ್ನು ಹಾಗೆ ಬಿಟ್ರು. ಅವ್ರ ಮೇಲೆ ಹೇಗ್ ಕೋಪ ತೀರ್ಸ್ಕೊಳ್ಳೋದು? ಬೇರೆಯವ್ರಿಗೆ ವಿದ್ಯೆ ಬರಲ್ಲ ಅಂದ್ರೂ ಕೂಡ ಬಲವಂತದಿಂದ ಓದಿಸಿದ್ದಾರೆ. ಅದಕ್ಕೆ ತಾನೇ ಒಳ್ಳೆ ಅಧಿಕಾರದಲ್ಲಿದ್ದಾರೆ. ಓದಿಲ್ಲ ಅಂದ್ರೂ ಈ ಸಮಾಜದಲ್ಲಿ ಗೌರವ ಸಿಗ್ತಿದೆ ಅಂದ್ರೆ ಅದು ರಾಜಕಾರಣಿಗಳಿಗೆ ಮಾತ್ರ. ಅದಕ್ಕೆ ನಮ್ಮ ಮಾಮನ್ ಜೊತೆ ರಾಜಕೀಯಕ್ಕೆ ಬಂದೆ. ನನ್ ಬಗ್ಗೆ ಕೇಳ್ದಾಗ್ಲೆಲ್ಲ ನಮ್ಮ ಅಪ್ಪಂಗೆ ನರಳಿ ಒದ್ದಾಡ್ಬೇಕು. ನನ್ ಮಗ ಕೆಟ್ಟವನಾದ ಅಂತ ಕೇಳಿ ಕಷ್ಟ ಪಡ್ಬೇಕು. ಏನು ರಿಯಾಕ್ಷನ್ ಚೇಂಜ್ ಆಯ್ತು? ಮೇಷ್ಟ್ರ ಮಗ ರೌಡಿ ಆದ ಅಂತ ಕಷ್ಟ ಪಡ್ತಾ ಇದ್ಯಾ? ಪಡ್ಬೇಡ. ಇನ್ಮೇಲೆ ಆ ಮನುಷ್ಯನ ಮೇಲೆ ಗೌರವ ಇದೆ ಅಂತ ನಾನು ಹುಡ್ಕೊಂಡ್ ಬರ್ಬೇಡ. ಇನ್ಮೇಲೆ ರೌಡಿಸಮ್ ಮಾಡೋದನ್ನ ಬಿಟ್ಬಿಡು. ನಾಳೆ ಬೆಳಗ್ಗೆ 10 ಗಂಟೆಗೆ ರಾಜ ಹಾಸ್ಪಿಟ್ಲಲ್ಲಿ ಮಣಿ ಅನ್ನೋವ್ನ ಕೊಲೆ ಮಾಡ್ತೀನಿ. ಸಾಧ್ಯವಾದ್ರೆ ತಡಿ ನೋಡೋಣ. ಮೇಡಮ್, ಮನಿ ಅಂತ ಯಾರು? ಜನನಾಯಕ ನಮ್ಮಣ್ಣನ್ಗೆ ಜೈ, ಜನನಾಯಕ ನಮ್ಮಣ್ಣನ್ಗೆ ಜೈ, ಕಲಿಯುಗದ ಕರ್ಣನ್ಗೆ ಜೈ, ಆಪತ್ ಬಾಂಧವ ದೇವ್ರಿಗೆ ಜೈ, ಅಣ್ಣ ಮಣಿ ಜೈ, ನಮ್ಮಣ್ಣ ಮಣಿಗೆ ಜೈ, ಜನನಾಯಕ ನಮ್ಮಣ್ಣನ್ಗೆ ಜೈ, ಕಲಿಯುಗದ ಕರ್ಣನ್ಗೆ ಜೈ, ಆಪತ್ ಬಾಂಧವ ದೇವ್ರಿಗೆ ಜೈ, ಅಣ್ಣ ಮಣಿ ಜೈ, ನಮ್ಮಣ್ಣ ಮನೆಗೆ ಹೇಗಿದ್ದೀರಾ? ನಮ್ಮಣ್ಣ ಮನೆಗೆ ಹಾಸ್ಪಿಟಲ್ ಈ ರೀತಿ ಎಲ್ಲ ಕೂಗಾಡ್ಬೇಡಿ. ಹೋಗಿ ಕೂತ್ಕೊಳ್ಳಿ ಸರ್. ಬನ್ನಿ ಒಳಗೆ.
ಏನು? ಸಾರಿ. ಸಾರಿ ಮೇಡಮ್, ಡಾಕ್ಟರ್ ಮಣಿ ಸರ್ನ ಅಪಾಯಿಂಟ್ಮೆಂಟ್ ಇಲ್ದೆ ನೋಡಕ್ಕಾಗಲ್ಲ. ನೀವು ಬೇಕಿದ್ರೆ ಸಂಜೆ 4 ಗಂಟೆಗೆ ಬನ್ನಿ. ಖಂಡಿತ ನೋಡ್ತಾರೆ. ಮಣಿ ಡಾಕ್ಟರಾ? ಬೋಸ್ ಬೇಡ. ಈ ಊರಲ್ಲಿ ನೀನ್ ಮಾತ್ರ ನನಗೆ ತೊಂದರೆ ಕೊಡ್ತಾ ಇದೀಯ. ಕೈಲ ಮಾಡ್ಬಿಡಿ. ಏಯ್! ಬಸ್ ಸ್ಟ್ಯಾಂಡ್ ಹತ್ರ ನಿನಗೆ 6 ಅಡಿ ಕಟೌಟ್ ಹಾಕ್ತೀನಿ. ಮಣಿ ಸರ್ ನಾನು ಕೊಂದ್ಬಿಟ್ರಂತೆ. ಏನ್ ಮಾಡೋದೀಗ? ಹಲೋ, ಎಕ್ಸ್ಕ್ಯೂಸ್ ಮೀ. ನಾನ್ ಹೇಳ್ದಂಗೆ ಮಾಡ್ದೆ ನೋಡಿದ್ಯಾ? ಹಿಡ್ಕೋ. ನೀತಿ ನಾಯಕ, ನೀತಿ ನಾಯಕ. ತಮ್ಮ, ಅವನದ್ರಿಂದ ದುಡ್ಡೆಲ್ಲ ಎತ್ತಾಯ್ತು. ಸರಿ, ನಮ್ಮನ್ನ ಸ್ವಲ್ಪ ಲೈಟ್ ಆಗಿ ಗಮನಿಸಿ. ತಂಗ ಮಗನ್ ಮತ್ತೆ ಮತ್ತೆ ನಿಮ್ಮ ಹತ್ರನೇ ಮೋಸ ಹೋಗ್ತಾನೆ. ಅದೇನಿಲ್ಲ ಕಣ. ತಂಗ ಮಗನ್ಗೆ ಚಿಕ್ಕ ವಯಸ್ಸಿಂದ ಒಂದ್ ಅಭ್ಯಾಸ ಇದೆ. ಏನ್ ಮಾಡಕ್ ಹೇಳ್ತೀವೋ ಅದನ್ ಮಾಡಲ್ಲ, ಏನ್ ಮಾಡ್ಬೇಡ ಅಂತೀವೋ ಅದನ್ ಮಾಡ್ತಾನೆ. ಆ ಲಾಜಿಕ್ ನ ಹಿಡ್ಕೊಂಡೆ ಮುಗಿಸ್ದೆ. ಅರ್ಥ ಆಯ್ತು ಕಣೋ. ನಂಬೋ ಸ್ನೇಹಿತನಿಗೆ ಈಗ ರಿವೀಟ್ ಹೊಡೆಯೋದೆ ಫ್ಯಾಷನ್ನಾ? ಇಲ್ಲಿ ಕಣೋ, ಇಲ್ಲಿ ತನಕ ನಾನು ಗ್ರೌಂಡ್ ಫ್ಲೋರ್ ಹೇಳಿದ್ದನ್ನು ಕೇಳ್ತಾ ಇದ್ದೆ. ಇನ್ಮೇಲೆ ನನ್ನ ಟಾಪ್ ಫ್ಲೋರ್ ಹೇಳೋದನ್ನು ಕೇಳ್ತೀನಿ ಕಣೋ. ನೀವು ಅದನ್ನ ನೋಡ್ತೀರಾ? ಮಂಡ್ಯದಲ್ಲಿ ಏನ್ ಸರ್ ನಡೀತಾ ಇದೆ? ರೌಡಿಸಮ್, ಮ್ಯಾನಿರಿಸಮ್, ಕುಲಿಗನಿಸಮ್, ಅಟ್ರಾಸಿಸ್. ಪೊಲೀಸ್ನವರ ಕೆಲಸದಲ್ಲಿ ರಾಜಕೀಯದವ್ರ ತಲೆ ಹಾಕೋದ್ರಿಂದನೇ ಈ ರೀತಿಯಾದ ಅಸಹಜವಾದ ಸಂದರ್ಭಗಳು ಬಂದಿದೆ. ಎಲ್ಲಾ ಪರಿಸ್ಥಿತಿಗೂ ನೀನ್ ಹೇಳೋ ರೀಸನ್ ಸೆಟ್ ಆಗಲ್ಲ ಡಿಸಿಪಿ. ಬಟ್ ಮಂಡ್ಯದಲ್ಲಿ ಈಗ ಸ್ಥಿತಿ ಹಾಗೇ ಇದೆ ಸರ್. ಇನ್ಮೇಲೆ ನಿಮಗೆ ಪೊಲಿಟಿಷಿಯನ್ ಯಾವುದೇ ತೊಂದರೆ ಇರೋದಿಲ್ಲ. ಓಕೆ ಓಕೆ ಸರ್. ಆಡಾಗ್ಲೇ ಹಾಸ್ಪಿಟಲ್ ಡಾಕ್ಟರ್ನ ಸಾಯಿಸಿದ್ದಾರೆ, ಅದ್ರಲ್ಲೂ ಪೊಲೀಸರು ಇರ್ಬೇಕಾರೆ ನಂಬಕ್ಕೆ ಆಗ್ತಾ ಇಲ್ಲ. ಇದಕ್ಕಿಂತ ಅಸಹ್ಯವಾದದ್ದು ಡಿಪಾರ್ಟ್ಮೆಂಟ್ಗೆ ಬೇಡ ಡಿಸಿಪಿ. ಆದಷ್ಟು ಬೇಗ ಅರೆಸ್ಟ್ ಮಾಡಿ. ಓಕೆ ಸರ್. 1 ಮಿನಿಟ್ ಸರ್. ಕೊಲೆಯಾದಂತ ವ್ಯಕ್ತಿ ಮಣಿ ನನ್ ಕಸಿನ್. ಬೇಗ ಆಗಿರೋ. ತೊಡ ತೊಡ, ಚೆನ್ನಾಗಿ ಎಲ್ಲ ತೊಡ. ನಿಧಿ ಸಿಕ್ಕಿದ್ರೆ ಮಂಡ್ಯನೇ ತಗೊಂಡ್ಬಿಡೋಣ. ಸರಿಯಾಗಿ ಆಗಿರೋ. ಬೇಗ ಬೇಗ ಜಲ್ದಿ. ತೊಡಿ, ಬೇಗ ಬೇಗ. ಬೇಗ ಕಣ್ರೋ, ಬೇಗ ಯಾರನ್ನು ನೋಡ್ಬಿಟ್ಟು. ಶಬ್ದ ಕೇಳಿದ ಕಣಪ್ಪ. ನನಗೂ ಕೇಳಿಸ್ತಾ ಇದೆ ಕಣಪ್ಪ. ಲೇ, ಎಲ್ಲ ನಿಧಿನು ಕೆಳಗೆ ಇರುತ್ತೋ, ಯಾರ್ ಕೈಗೆ ಸಿಗುತ್ತೋ ಅದನ್ನ 6 ಭಾಗ ಮಾಡ್ಕೊಳ್ಳೋಣ. ಏನಪ್ಪ ಒಳಗಡೆ ತುಂಬಾ ಚಂಬಿದೆ ಅನ್ಸುತ್ತೆ. ಹಂಗ ಚಂಬಂತೆ ಚಂಬು, ಇಲ್ಲಿ ದೊಡ್ಡ ಹಂಡನ ಇದೆ ಕಣ್ರೋ. ಚಂಬು ಬಿನ್ಗೆ ಏನೇ ಇದ್ರು ಪರವಾಗಿಲ್ಲ. ಆಗಿರೋ, ಬೇಗ ತೆಗಿಯೋಣ. ಬೇಗ ಆಗಿರೋ, ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ. ಬೇಗ ಕಣ್ರೋ. ಏನ್ರಪ್ಪ ತೆಗೀರೋ, ತಮ್ಮಂದ್ರ, ಬೇಗ. ತಗೊಂಡಿರೋ ಲ್ಯಾಂಡ್ ಅಲ್ಲಿ ನಿಧಿಗೋಸ್ಕರ ತೋಡ್ತಾ ಇದ್ದೀರಾ? ಏಯ್, ನೀನ್ ಇನ್ನು ಮಲೇಷ್ಯಾಗ ಹೋಗ್ಲಿಲ್ವೇನಾ? ನಿಮಗೆಲ್ಲ ಎಷ್ಟು ಚೊಂಬು ಸಿಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏಯ್, ನೀನೇ ಭೂಮಿನ 6 ಕೋಟಿಗೆ ಮಾರ್ದೆ ಅಲ್ವಾ? ಇಲ್ಲಿ ನಿನಗೆ ಏನ್ ಕೆಲ್ಸ? ಹೋಗು. ನಾನು ಹೋಗ್ತೀನಿ, ಆದ್ರೆ ನೀವೆಲ್ಲ ಪತ್ರನ ಸರಿಯಾಗಿ ಓದಿದ್ರಾ? ಪತ್ರ ಎಲ್ಲ ಮನೆ ಎಲ್ಲ ಇರುತ್ತೆ. ನಾನು ಇಲ್ಲೇ ಪಕ್ಕದಲ್ಲೇ ಕಾಪಿ ಇಟ್ಕೊಂಡಿದ್ದೀನಿ, ಓದ್ಲಾ? ಅದೆಲ್ಲ ಏನ್ ಬೇಕಾಗಿಲ್ಲ. ಮುಖ್ಯವಾಗಿ ಒಂದಂಶ ಓದ್ತೀನ್ರೋ. ಓದ್ಬಿಟ್ಟು ಬೇಗ ಕಳಿಸ್ಕೋ. ಹೋಗ್ತೀನಿ. ಅದೇನೆಂದರೆ, ನಿಮಗೆ ಮಾರಾಟ ಮಾಡಿದಂತ ಈ ಭೂಮಿ ತಗೊಂಡಂತ 6 ಜನ ನೀವು ಬದುಕಿರುವ ತನಕ ಇದನ್ನ ಅನುಭವಿಸಲು ಅರ್ಹರಾಗಿದ್ದೀರಾ. ಅದ್ರಲ್ಲಿ ಏನಿದೆ ಅಂತ ನಮಗೆ ಗೊತ್ತಿದೆ. ಆದರೆ ಅದನ್ನು ಅವರು ಒಬ್ಬೊಬ್ಬರಾಗಿ ಅನುಭವಿಸಲು ಮಾತ್ರ ಸಾಧ್ಯ. ಅಂದ್ರೆ ಹೇಳ್ತೀನಿ. ಮೊದಲಿಗೆ ಸೊಕ್ಕತಂಗಂ, ಅವರು ಅನುಭವಿಸಿ ಸತ್ತ ನಂತರ ಉತ್ತಮನು ಸತ್ತ ನಂತರ ನಿಯತ್ತು ಸತ್ತ ನಂತರ ಯೋಗ್ಯನು ಸತ್ತ ನಂತರ ಮನಸ್ಸಾಕ್ಷಿಯು ಸತ್ತ ನಂತರ ಈ ನೀತಿ ನಾಯಕನು ಅನುಭವಿಸಲು ಸಾಧ್ಯ. ಆಗಿದ್ರೆ ಒಬ್ಬನ್ ಸತ್ರೆ ಮಾತ್ರ ಇನ್ನೊಬ್ಬನ್ಗೆ ಸಿಗುತ್ತಾ? ಆಗಿದ್ರೆ ನನಗ್ ಸಿಗೋದಕ್ಕೆ ತುಂಬಾ ಹೊತ್ತಾಗುತ್ತೆ. ಏನ್ರೋ ಕುಂಫು ಸಿನಿಮಾ ಕ್ಲೈಮ್ಯಾಕ್ಸ್ ತರ ನಿಂತಿದ್ದೀರಾ? ಅಯ್ಯಯ್ಯಯ್ಯೋ, ಒಬ್ಬೊಬ್ಬನ್ಗೂ ಚುಚ್ಕೊಂಡ್ ನಿಂತ್ಕೊಂಡಿದ್ದೀರಲ್ಲೋ. ಸಾಯಿಸಿದ್ರೆ ನಾನು ಅನುಭವಿಸಬಹುದು ಅಂತ ಅನ್ಕೊಂಡೆ. ಇವನನ್ನು ಸಾಯಿಸಿದ್ರೆ ನಾನು ಅನುಭವಿಸಬಹುದು ಅಂತ ಅನ್ಕೊಂಡೆ. ಅಲೆಲೆ. ಸಾಯಿಸಿ ನಾನು ಅನ್ಭವಿಸ್ಬೇಕು ಅನ್ಕೊಂಡೆ.
ಸರಿ ನಾನು ಕೂಡ ಅದನ್ನೇ ಅನ್ಕೊಂಡೆ ಕಣ್ರು. ಆದ್ರೆ ಇಲ್ಲೆಲ್ಲರಿಗೂ ಟೈಮಿಂಗ್ ಮಿಸ್ ಆಯ್ತು. ಟೈಮಿಂಗ್ ಅಲ್ಲ ಕಣ್ರು, ನಿಮ್ಮ 6 ಜನಕ್ಕೂ ಲೈಫ್ ಟೈಮೇ ಮಿಸ್ ಆಗೋಯ್ತು. ಏನಾಯ್ತು? ನಾವು 6 ಜನರನ್ನು ಸತ್ತೋಗ್ಬಿಡ್ತೀವೋ. ಆ? ಬೇಡ, ಸಾಯೋದಕ್ಕೂ ಮುಂಚೆ ನಿಮ್ಮ 6 ಜನರ ನಿಧಿನ ಒಂದ್ಸಲ ನೋಡ್ಕೋತೀರಾ? ಇವಾಗ ನೋಡ್ರು ನಿಮ್ಮ ನಿಧಿನ. ನೋಡಿದ್ರಾ ನಿಮ್ಮ ನಿಧಿನ? ಪೇಂಟ್ ಡಬ್ಬಾನ. ಪೇಂಟ್ ಡಬ್ಬ ಅಲ್ಲ ಕಣೋ, ಇದು ಪೇಂಟ್ ಡಬ್ಬ. ಸಾವಿನ ನೋವಲ್ಲಿ ನಿನಗೆ ಟಂಗ್ ರೋಲ್ ಆಗ್ತಾ ಇದೆ. ಇನ್ನೊಬ್ಬನ ಆಸ್ತಿಗೆ ಕಣ್ಣು ಹಾಕಿದ್ರೆ ಇದೇ ಕಣೋ ಗತಿ. ಮಂಡ್ಯದವನ ಹತ್ರನೇ ತಬಲ ಬಾರಿಸ್ತೀರಾ? ಅದಕ್ಕೆ ಕಂಡ್ರೋ ನಿಮ್ಮೆಲ್ರಿಗೂ ಪಿಪಿನ ನಾನ್ ಊದಿದ್ದು. ನಿಮ್ಮಂತ ಫ್ರಾಡ್ಗಳಿಂದಾನೆ ನಿಯತ್ತಾಗಿ ಕೆಲಸ ಮಾಡುವಂತ ಒಳ್ಳೆ ಬ್ರೋಕರ್ಗಳಿಗೂ ಕೆಟ್ಟ ಹೆಸರು ಕಂಡ್ರು. ಬರ್ಲಾ, ಇಲ್ಲೇ ಸೆಟ್ಲ್ ಆಗ್ಬಿಡಿ.